ಸ್ನೇಹಿತರೆ, ದರ್ಶನ್ ಅವರು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ವಿಚಾರ ನಿಮ್ಮೆಲ್ಲರೂ ಗೊತ್ತೇ ಇದೆ. ಬಟ್ ಈಗ ಆ ಒಂದು ಪ್ರಕರಣದಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿದೆ. ಇದು ದರ್ಶನ್ ಅಭಿಮಾನಿಗಳಿಗೆ ಅತ್ಯಂತ ಖುಷಿ ಕೊಡುವಂತ ವಿಚಾರ ಕೂಡ ಹೌದು. ಯಾಕಂದ್ರೆ ದರ್ಶನ್ ಅವರು ಈ ಹಿಂದೆ ಒಂದ್ಸಲ ತಮ್ಮ ಜಾಮೀನನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆದ್ರೆ ಆ ಸಲ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ವಜಾ ಮಾಡಿತ್ತು. ಅಂಡ್ ಈ ಸಲ ಅವರು ಈ ಪ್ರಕರಣದಲ್ಲಿ ವಿಚಾರಣೆ ತುಂಬಾ ವಿಳಂಬ ಆಗ್ತಾ ಇದೆ. 8 ತಿಂಗಳಿಂದ ವಿಚಾರಣೆ ಆಗ್ತಾ ಇದೆ ಮತ್ತು ಈ ಪ್ರಕರಣದಲ್ಲಿರುವಂತ 273 ಸಾಕ್ಷಿಗಳಲ್ಲಿ ಇಲ್ಲಿವರೆಗೂ ವಿಚಾರಣೆ ಮಾಡಿತ್ತು ಕೇವಲ 15 ಸಾಕ್ಷಿಗಳನ್ನು ಮಾತ್ರ. ಆ ಸಲುವಾಗಿ ಈ ಪ್ರಕರಣ ವಿಳಂಬ ಆಗ್ತಾ ಇರುವಂತ ವಿಚಾರದಲ್ಲಿ ತಮಗೆ ಜಾಮೀನನ್ನ ಮಾನ್ಯ ಮಾಡಬೇಕು ಅಂತ ಹೇಳಿ ದರ್ಶನ್ ಅವರು ಈ ಸಲ ಸುಪ್ರೀಂ ಕೋರ್ಟ್ನ ಮೊರೆಯನ್ನು ಹೋಗಿದ್ದಾರೆ. ಐ ಥಿಂಕ್ ಈ ಸಲ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟರು ಕೊಡ್ಬಹುದೇನೋ ಅಂತ ಅನಿಸ್ತಾ ಇದೆ. ಸೊ ಇದು ಸಪೋಸ್ ಏನಾದ್ರು ದರ್ಶನ್ ಅವರಿಗೆ ಜಾಮೀನು ಕೊಟ್ರೆ ಅವರ ಮುಂದಿನ ಪ್ರಾಜೆಕ್ಟ್ಗಳು ಒಂದೊಂದೇ ಓಪನ್ ಅಪ್ ಆಗುತ್ತೆ ಮತ್ತು ಇದು ದರ್ಶನ್ ಅಭಿಮಾನಿಗಳಿಗಂತೂ ಅತ್ಯಂತ ಖುಷಿ ಕೊಡುವಂತ ವಿಚಾರವಾಗುತ್ತೆ. ಧನ್ಯವಾದಗಳು.